ದೇಶದ ಅತ್ಯಂತ ಜನಪ್ರಿಯ ಸ್ಟೀಲ್ ಕಂಪನಿಯಾಗಿರುವ ಶ್ಯಾಮ್ ಸ್ಟೀಲ್ ಮತ್ತೊಂದು ಪ್ರಾಜೆಕ್ಟ್ಗೆ ಈಗ ಮುಂದಾಗಿದೆ. ಮಾರುಕಟ್ಟೆಯಲ್ಲಿ 73 ವರ್ಷಗಳ ಪರಂಪರೆಯನ್ನ ಹೊಂದಿರುವಂತಹ ಶ್ಯಾಮ್ ಸ್ಟೀಲ್ ಇದೀಗ ಮಹಾರಾಷ್ಟ್ರದಲ್ಲಿ ಬಂಡವಾಳ ಹೂಡಲು ಮುಂದಾಗಿದೆ. ಶ್ಯಾಮ್ ಸ್ಟೀಲ್ ಅಧ್ಯಕ್ಷ ಪುರುಷೋತ್ತಮ್ ಬೆರಿವಾಲಾ ಮತ್ತು ನಿರ್ದೇಶಕ ಸಿದ್ಧಾರ್ಥ ಬೆರಿವಾಲಾ ಅವರಿಗೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಸಮ್ಮುಖದಲ್ಲಿ ಮಹಾರಾಷ್ಟ್ರ ಸರ್ಕಾರದೊಂದಿಗೆ 10,000 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಮುಂದಾಗಿದೆ. ಚಂದ್ರಾಪುರ ಜಿಲ್ಲೆಯಲ್ಲಿ ಅಲ್ಟ್ರಾ ಮೆಗಾ ಯೋಜನೆಯನ್ನ ಸ್ಥಾಪಿಸುವ ಬಗ್ಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಯೋಜನೆಯು ಸುಮಾರು 8,000 ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುತ್ತೆ. ದೇಶದ ಅತ್ಯಂತ ಜನಪ್ರಿಯ ಸ್ಟೀಲ್ ಕಂಪನಿಯಾಗಿರುವ ಶ್ಯಾಮ್ ಸ್ಟೀಲ್ ಮತ್ತೊಂದು ಪ್ರಾಜೆಕ್ಟ್ಗೆ ಈಗ ಮುಂದಾಗಿದೆ. ಮಾರುಕಟ್ಟೆಯಲ್ಲಿ 73 ವರ್ಷಗಳ ಪರಂಪರೆಯನ್ನ ಹೊಂದಿರುವಂತಹ ಶ್ಯಾಮ್ ಸ್ಟೀಲ್ ಇದೀಗ ಮಹಾರಾಷ್ಟ್ರದಲ್ಲಿ ಬಂಡವಾಳ ಹೂಡಲು ಮುಂದಾಗಿದೆ. ಶ್ಯಾಮ್ ಸ್ಟೀಲ್ ಅಧ್ಯಕ್ಷ ಪುರುಷೋತ್ತಮ್ ಬೆರಿವಾಲಾ ಮತ್ತು ನಿರ್ದೇಶಕ ಸಿದ್ಧಾರ್ಥ ಬೆರಿವಾಲಾ ಅವರಿಗೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಸಮ್ಮುಖದಲ್ಲಿ ಮಹಾರಾಷ್ಟ್ರ ಸರ್ಕಾರದೊಂದಿಗೆ 10,000 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಮುಂದಾಗಿದೆ. ಚಂದ್ರಾಪುರ ಜಿಲ್ಲೆಯಲ್ಲಿ ಅಲ್ಟ್ರಾ ಮೆಗಾ ಯೋಜನೆಯನ್ನ ಸ್ಥಾಪಿಸುವ ಬಗ್ಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಯೋಜನೆಯು ಸುಮಾರು 8,000 ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುತ್ತೆ. ದೇಶದ ಅತ್ಯಂತ ಜನಪ್ರಿಯ ಸ್ಟೀಲ್ ಕಂಪನಿಯಾಗಿರುವ ಶ್ಯಾಮ್ ಸ್ಟೀಲ್ ಮತ್ತೊಂದು ಪ್ರಾಜೆಕ್ಟ್ಗೆ ಈಗ ಮುಂದಾಗಿದೆ. ಮಾರುಕಟ್ಟೆಯಲ್ಲಿ 73 ವರ್ಷಗಳ ಪರಂಪರೆಯನ್ನ ಹೊಂದಿರುವಂತಹ ಶ್ಯಾಮ್ ಸ್ಟೀಲ್ ಇದೀಗ ಮಹಾರಾಷ್ಟ್ರದಲ್ಲಿ ಬಂಡವಾಳ ಹೂಡಲು ಮುಂದಾಗಿದೆ. ಶ್ಯಾಮ್ ಸ್ಟೀಲ್ ಅಧ್ಯಕ್ಷ ಪುರುಷೋತ್ತಮ್ ಬೆರಿವಾಲಾ ಮತ್ತು ನಿರ್ದೇಶಕ ಸಿದ್ಧಾರ್ಥ ಬೆರಿವಾಲಾ ಅವರಿಗೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಸಮ್ಮುಖದಲ್ಲಿ ಮಹಾರಾಷ್ಟ್ರ ಸರ್ಕಾರದೊಂದಿಗೆ 10,000 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಮುಂದಾಗಿದೆ. ಚಂದ್ರಾಪುರ ಜಿಲ್ಲೆಯಲ್ಲಿ ಅಲ್ಟ್ರಾ ಮೆಗಾ ಯೋಜನೆಯನ್ನ ಸ್ಥಾಪಿಸುವ ಬಗ್ಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಯೋಜನೆಯು ಸುಮಾರು 8,000 ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುತ್ತೆ. ದೇಶದ ಅತ್ಯಂತ ಜನಪ್ರಿಯ ಸ್ಟೀಲ್ ಕಂಪನಿಯಾಗಿರುವ ಶ್ಯಾಮ್ ಸ್ಟೀಲ್ ಮತ್ತೊಂದು ಪ್ರಾಜೆಕ್ಟ್ಗೆ ಈಗ ಮುಂದಾಗಿದೆ. ಮಾರುಕಟ್ಟೆಯಲ್ಲಿ 73 ವರ್ಷಗಳ ಪರಂಪರೆಯನ್ನ ಹೊಂದಿರುವಂತಹ ಶ್ಯಾಮ್ ಸ್ಟೀಲ್ ಇದೀಗ ಮಹಾರಾಷ್ಟ್ರದಲ್ಲಿ ಬಂಡವಾಳ ಹೂಡಲು ಮುಂದಾಗಿದೆ. ಶ್ಯಾಮ್ ಸ್ಟೀಲ್ ಅಧ್ಯಕ್ಷ ಪುರುಷೋತ್ತಮ್ ಬೆರಿವಾಲಾ ಮತ್ತು ನಿರ್ದೇಶಕ ಸಿದ್ಧಾರ್ಥ ಬೆರಿವಾಲಾ ಅವರಿಗೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಸಮ್ಮುಖದಲ್ಲಿ ಮಹಾರಾಷ್ಟ್ರ ಸರ್ಕಾರದೊಂದಿಗೆ 10,000 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಮುಂದಾಗಿದೆ. ಚಂದ್ರಾಪುರ ಜಿಲ್ಲೆಯಲ್ಲಿ ಅಲ್ಟ್ರಾ ಮೆಗಾ ಯೋಜನೆಯನ್ನ ಸ್ಥಾಪಿಸುವ ಬಗ್ಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಯೋಜನೆಯು ಸುಮಾರು 8,000 ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುತ್ತೆ. ದೇಶದ ಅತ್ಯಂತ ಜನಪ್ರಿಯ ಸ್ಟೀಲ್ ಕಂಪನಿಯಾಗಿರುವ ಶ್ಯಾಮ್ ಸ್ಟೀಲ್ ಮತ್ತೊಂದು ಪ್ರಾಜೆಕ್ಟ್ಗೆ ಈಗ ಮುಂದಾಗಿದೆ. ಮಾರುಕಟ್ಟೆಯಲ್ಲಿ 73 ವರ್ಷಗಳ ಪರಂಪರೆಯನ್ನ ಹೊಂದಿರುವಂತಹ ಶ್ಯಾಮ್ ಸ್ಟೀಲ್ ಇದೀಗ ಮಹಾರಾಷ್ಟ್ರದಲ್ಲಿ ಬಂಡವಾಳ ಹೂಡಲು ಮುಂದಾಗಿದೆ. ಶ್ಯಾಮ್ ಸ್ಟೀಲ್ ಅಧ್ಯಕ್ಷ ಪುರುಷೋತ್ತಮ್ ಬೆರಿವಾಲಾ ಮತ್ತು ನಿರ್ದೇಶಕ ಸಿದ್ಧಾರ್ಥ ಬೆರಿವಾಲಾ ಅವರಿಗೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಸಮ್ಮುಖದಲ್ಲಿ ಮಹಾರಾಷ್ಟ್ರ ಸರ್ಕಾರದೊಂದಿಗೆ 10,000 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಮುಂದಾಗಿದೆ. ಚಂದ್ರಾಪುರ ಜಿಲ್ಲೆಯಲ್ಲಿ ಅಲ್ಟ್ರಾ ಮೆಗಾ ಯೋಜನೆಯನ್ನ ಸ್ಥಾಪಿಸುವ ಬಗ್ಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಯೋಜನೆಯು ಸುಮಾರು 8,000 ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುತ್ತೆ. ದೇಶದ ಅತ್ಯಂತ ಜನಪ್ರಿಯ ಸ್ಟೀಲ್ ಕಂಪನಿಯಾಗಿರುವ ಶ್ಯಾಮ್ ಸ್ಟೀಲ್ ಮತ್ತೊಂದು ಪ್ರಾಜೆಕ್ಟ್ಗೆ ಈಗ ಮುಂದಾಗಿದೆ. ಮಾರುಕಟ್ಟೆಯಲ್ಲಿ 73 ವರ್ಷಗಳ ಪರಂಪರೆಯನ್ನ ಹೊಂದಿರುವಂತಹ ಶ್ಯಾಮ್ ಸ್ಟೀಲ್ ಇದೀಗ ಮಹಾರಾಷ್ಟ್ರದಲ್ಲಿ ಬಂಡವಾಳ ಹೂಡಲು ಮುಂದಾಗಿದೆ. ಶ್ಯಾಮ್ ಸ್ಟೀಲ್ ಅಧ್ಯಕ್ಷ ಪುರುಷೋತ್ತಮ್ ಬೆರಿವಾಲಾ ಮತ್ತು ನಿರ್ದೇಶಕ ಸಿದ್ಧಾರ್ಥ ಬೆರಿವಾಲಾ ಅವರಿಗೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಸಮ್ಮುಖದಲ್ಲಿ ಮಹಾರಾಷ್ಟ್ರ ಸರ್ಕಾರದೊಂದಿಗೆ 10,000 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಮುಂದಾಗಿದೆ. ಚಂದ್ರಾಪುರ ಜಿಲ್ಲೆಯಲ್ಲಿ ಅಲ್ಟ್ರಾ ಮೆಗಾ ಯೋಜನೆಯನ್ನ ಸ್ಥಾಪಿಸುವ ಬಗ್ಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಯೋಜನೆಯು ಸುಮಾರು 8,000 ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುತ್ತೆ.
ದೇಶದ ಅತ್ಯಂತ ಜನಪ್ರಿಯ ಸ್ಟೀಲ್ ಕಂಪನಿಯಾಗಿರುವ ಶ್ಯಾಮ್ ಸ್ಟೀಲ್ ಮತ್ತೊಂದು ಪ್ರಾಜೆಕ್ಟ್ಗೆ ಈಗ ಮುಂದಾಗಿದೆ. ಮಾರುಕಟ್ಟೆಯಲ್ಲಿ 73 ವರ್ಷಗಳ ಪರಂಪರೆಯನ್ನ ಹೊಂದಿರುವಂತಹ ಶ್ಯಾಮ್ ಸ್ಟೀಲ್ ಇದೀಗ ಮಹಾರಾಷ್ಟ್ರದಲ್ಲಿ ಬಂಡವಾಳ ಹೂಡಲು ಮುಂದಾಗಿದೆ. ಶ್ಯಾಮ್ ಸ್ಟೀಲ್ ಅಧ್ಯಕ್ಷ ಪುರುಷೋತ್ತಮ್ ಬೆರಿವಾಲಾ ಮತ್ತು ನಿರ್ದೇಶಕ ಸಿದ್ಧಾರ್ಥ ಬೆರಿವಾಲಾ ಅವರಿಗೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಸಮ್ಮುಖದಲ್ಲಿ ಮಹಾರಾಷ್ಟ್ರ ಸರ್ಕಾರದೊಂದಿಗೆ 10,000 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಮುಂದಾಗಿದೆ. ಚಂದ್ರಾಪುರ ಜಿಲ್ಲೆಯಲ್ಲಿ ಅಲ್ಟ್ರಾ ಮೆಗಾ ಯೋಜನೆಯನ್ನ ಸ್ಥಾಪಿಸುವ ಬಗ್ಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಯೋಜನೆಯು ಸುಮಾರು 8,000 ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುತ್ತೆ. ದೇಶದ ಅತ್ಯಂತ ಜನಪ್ರಿಯ ಸ್ಟೀಲ್ ಕಂಪನಿಯಾಗಿರುವ ಶ್ಯಾಮ್ ಸ್ಟೀಲ್ ಮತ್ತೊಂದು ಪ್ರಾಜೆಕ್ಟ್ಗೆ ಈಗ ಮುಂದಾಗಿದೆ. ಮಾರುಕಟ್ಟೆಯಲ್ಲಿ 73 ವರ್ಷಗಳ ಪರಂಪರೆಯನ್ನ ಹೊಂದಿರುವಂತಹ ಶ್ಯಾಮ್ ಸ್ಟೀಲ್ ಇದೀಗ ಮಹಾರಾಷ್ಟ್ರದಲ್ಲಿ ಬಂಡವಾಳ ಹೂಡಲು ಮುಂದಾಗಿದೆ. ಶ್ಯಾಮ್ ಸ್ಟೀಲ್ ಅಧ್ಯಕ್ಷ ಪುರುಷೋತ್ತಮ್ ಬೆರಿವಾಲಾ ಮತ್ತು ನಿರ್ದೇಶಕ ಸಿದ್ಧಾರ್ಥ ಬೆರಿವಾಲಾ ಅವರಿಗೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಸಮ್ಮುಖದಲ್ಲಿ ಮಹಾರಾಷ್ಟ್ರ ಸರ್ಕಾರದೊಂದಿಗೆ 10,000 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಮುಂದಾಗಿದೆ. ಚಂದ್ರಾಪುರ ಜಿಲ್ಲೆಯಲ್ಲಿ ಅಲ್ಟ್ರಾ ಮೆಗಾ ಯೋಜನೆಯನ್ನ ಸ್ಥಾಪಿಸುವ ಬಗ್ಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಯೋಜನೆಯು ಸುಮಾರು 8,000 ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುತ್ತೆ. ದೇಶದ ಅತ್ಯಂತ ಜನಪ್ರಿಯ ಸ್ಟೀಲ್ ಕಂಪನಿಯಾಗಿರುವ ಶ್ಯಾಮ್ ಸ್ಟೀಲ್ ಮತ್ತೊಂದು ಪ್ರಾಜೆಕ್ಟ್ಗೆ ಈಗ ಮುಂದಾಗಿದೆ. ಮಾರುಕಟ್ಟೆಯಲ್ಲಿ 73 ವರ್ಷಗಳ ಪರಂಪರೆಯನ್ನ ಹೊಂದಿರುವಂತಹ ಶ್ಯಾಮ್ ಸ್ಟೀಲ್ ಇದೀಗ ಮಹಾರಾಷ್ಟ್ರದಲ್ಲಿ ಬಂಡವಾಳ ಹೂಡಲು ಮುಂದಾಗಿದೆ. ಶ್ಯಾಮ್ ಸ್ಟೀಲ್ ಅಧ್ಯಕ್ಷ ಪುರುಷೋತ್ತಮ್ ಬೆರಿವಾಲಾ ಮತ್ತು ನಿರ್ದೇಶಕ ಸಿದ್ಧಾರ್ಥ ಬೆರಿವಾಲಾ ಅವರಿಗೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಸಮ್ಮುಖದಲ್ಲಿ ಮಹಾರಾಷ್ಟ್ರ ಸರ್ಕಾರದೊಂದಿಗೆ 10,000 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಮುಂದಾಗಿದೆ. ಚಂದ್ರಾಪುರ ಜಿಲ್ಲೆಯಲ್ಲಿ ಅಲ್ಟ್ರಾ ಮೆಗಾ ಯೋಜನೆಯನ್ನ ಸ್ಥಾಪಿಸುವ ಬಗ್ಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಯೋಜನೆಯು ಸುಮಾರು 8,000 ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುತ್ತೆ. ದೇಶದ ಅತ್ಯಂತ ಜನಪ್ರಿಯ ಸ್ಟೀಲ್ ಕಂಪನಿಯಾಗಿರುವ ಶ್ಯಾಮ್ ಸ್ಟೀಲ್ ಮತ್ತೊಂದು ಪ್ರಾಜೆಕ್ಟ್ಗೆ ಈಗ ಮುಂದಾಗಿದೆ. ಮಾರುಕಟ್ಟೆಯಲ್ಲಿ 73 ವರ್ಷಗಳ ಪರಂಪರೆಯನ್ನ ಹೊಂದಿರುವಂತಹ ಶ್ಯಾಮ್ ಸ್ಟೀಲ್ ಇದೀಗ ಮಹಾರಾಷ್ಟ್ರದಲ್ಲಿ ಬಂಡವಾಳ ಹೂಡಲು ಮುಂದಾಗಿದೆ. ಶ್ಯಾಮ್ ಸ್ಟೀಲ್ ಅಧ್ಯಕ್ಷ ಪುರುಷೋತ್ತಮ್ ಬೆರಿವಾಲಾ ಮತ್ತು ನಿರ್ದೇಶಕ ಸಿದ್ಧಾರ್ಥ ಬೆರಿವಾಲಾ ಅವರಿಗೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಸಮ್ಮುಖದಲ್ಲಿ ಮಹಾರಾಷ್ಟ್ರ ಸರ್ಕಾರದೊಂದಿಗೆ 10,000 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಮುಂದಾಗಿದೆ. ಚಂದ್ರಾಪುರ ಜಿಲ್ಲೆಯಲ್ಲಿ ಅಲ್ಟ್ರಾ ಮೆಗಾ ಯೋಜನೆಯನ್ನ ಸ್ಥಾಪಿಸುವ ಬಗ್ಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಯೋಜನೆಯು ಸುಮಾರು 8,000 ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುತ್ತೆ.